ಸನ್ಮಾನ್ಯ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಮಾತಾಡಿದ ಮೇಲೆ ನನಗೊಂದು ವಚನ ನೆನಪಾಗ್ತಾ ಇದೆ. ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮಡಲು ತವರಾಜದ ನೆರೆತೊರೆಯಂತೆ ಆದ್ಯರ ವಚನವಿರಲು ಬೇರೆ ಬಾವಿಯ ತೋಡಿ ಉಪ್ಪ ನೀರ ಉಂಡಂತಾಗಿತ್ತೆ ನಗತಿ ಅಂತಾರೆ ಬಸವಣ್ಣವರು. ಎಲ್ಲ ವಚನಕಾರರು ವಚನ ಬರೆದು ಬಿಟ್ಟಾರೆ. ನಾ ಬರೆಯೋದು ಇದು ಏನಾಗ್ತದೆ ಅಂದ್ರೆ ಸಕ್ಕರೆ ಹಾಲು ಕೂಡಿಸ್ಕೊಂಡು ಕುಡಿದವ್ರಿಗೆ ಉಪ್ಪು ನೀರು ಕೊಟ್ಟಂಗೆ ಆಕತಿ ಅಂತ. ಆ ಒಂದು ಅಳುಕಿನಿಂದಲೇ ನಾನು ಒಂದೆರಡು ಮಾತುಗಳನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಸಾಹೇಬರು ಬಹುಶಃ ಇವತ್ತಿನ ಜ್ವಲಂತ ಸಮಸ್ಯೆಯ ಬಗ್ಗೆ ಒಂದು ದೊಡ್ಡ ಸೂತ್ರವನ್ನು ಕೊಟ್ಟಿದ್ದಾರೆ, ಹೇಗೆ ನಡಿಬೇಕು ನಾವೆಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಧನ್ಯವಾದಗಳು ಸರ್. ಈ ನಮ್ಮ ರಾಜ್ಯೋತ್ಸವ ದಿವಸ ನಮ್ಮ ರಾಜ್ಯ ಹೆಂಗೆ ಉಳಿಬೇಕು, ರಾಷ್ಟ್ರ ಹೆಂಗೆ ಅಭಿವೃದ್ಧಿ ಆಗ್ಬೇಕು ಅನ್ನೋದನ್ನು ತಾವು ಕೆಲವೇ ಮಾತುಗಳಲ್ಲಿ ಹೇಳಿಕೊಟ್ಟಿದ್ದೀನಿ. ಅದೇ ಮಾತನ್ನ ಕುವೆಂಪುರವರು ಕನ್ನಡಾಭಿಮಾನದ ಬಗ್ಗೆ ಹೆಂಗೆ ಹೇಳ್ತಾರಂತ ಮಾನ್ಯ ಅಧ್ಯಕ್ಷರಾದ ಮಂಜುನಾಥ್ ಗೌಡ್ರೆ, ಮಾನ್ಯ ಕಾರ್ಯದರ್ಶಿ ಆನಂದ್ರವರೇ, ಸನ್ಮಾನ್ಯ ಹರೀಶ್ರವರೇ, ಎಲ್ಲ ನನ್ನ ವಕೀಲ ಬಂಧುಗಳೇ. ನಾನು ಒಂದು ದಿವಸ ವಕೀಲಾಗಿದ್ದೆ, 1-2 ವರ್ಷ. ಆದ್ದರಿಂದ ಎಲ್ಲ ನನ್ನ ಅಣ್ಣ ತಮ್ಮಗಳು ನೋಡಬೇಕು ಅಂತ ಅನಿಸ್ತದೆ ನನಗೆ. ಸಹೋದರಿಯರೇ ಬಂದಂತೆ ಎಲ್ಲ ಆಮಂತ್ರಿತರೆ. ಕುವೆಂಪು ಅವ್ರು ಏನು ಹೇಳ್ತಾರಂದ್ರೆ, ಹೇಗೆ ಸರ್ ಹೇಳಿದ್ರಲ್ಲ, ಅಪರಾಧ ಮಾಡಿದವರು ಈಗ ಒಂದು 60-70 ವರ್ಷದಿಂದ ಅವ್ರ ಮನೆ ಹತ್ರ ಹೋಗ್ಬೇಡ ಅಂತೇಳಿ ಹಿರಿಯರು ಹೇಳ್ತಿದ್ರು. ಯಾರಾದರೂ ಕೋರ್ಟ್ನ ಕನ್ವಿಕ್ಷನ್ ಆಗಿ ಬಂದು ಜೈಲಿಗೆ ಕಂಡು ಬಂದಿದ್ರೆ ಆ ಕಡೆನೇ ಹೋಗ್ಬೇಡ್ರಿ ಅವ್ರ ಮನೆ ಕಡೆ ಅಂತ. ಕುವೆಂಪು ಅವ್ರು ಏನು ಹೇಳ್ತಾರ, ನಾಡ ಪ್ರೇಮ, ಭಾಷಾ ಪ್ರೀತಿ, ತ್ಯಾಗ ಬುದ್ಧಿ ಇವು ಇಲ್ಲ ಅಂದ್ರೆ ಅವ್ರೇನು ಹೇಳ್ತಾರೆ ಅಂದ್ರೆ ಅವ್ರದ್ದೊಂದು ಹಾಡು ಹಿಂಗಿದೆ, ದೇಶ ನನ್ನದು ನನ್ನದು ನಾಡು ಎನ್ನದ ಮಾನವನಿದೆ ಸುಡುಗಾಡು, ಮುಟ್ಟದಿರಾತನು ಮಲಗಿದ ಸಜ್ಜೆಯ, ಮೆಟ್ಟದಿರಾತನು ನಡೆದ ಹೆಜ್ಜೆಯ. ಅವ ಊರು ಹೇಷವ ಹತ್ಲ ಹೋಗ್ಬಾಡಪ್ಪ, ಅವ ನೆಲದಲ್ಲಿ ನಡಿಬೇಡ್ರಿ, ಅವ ಉಪಯೋಗಿಸಿದಂಥ ಬಟ್ಟೆಗಳನ್ನು ಮುಟ್ಟಬೇಡ್ರಿ ಅಂತ ಕುವೆಂಪುರವರು ನಮಗೆ ಜಾಗೃತಿಯನ್ನು ಮೂಡಿಸಿದ್ದಾರೆ. ಹಾಗಾದ್ರೆ ಈ ದೇಶದ ಬಗ್ಗೆ, ನಮ್ಮ ನಾಡಿನ ಬಗ್ಗೆ, ಭಾಷೆಯ ಬಗ್ಗೆ ಅಭಿಮಾನ ಇರಬೇಕಲ್ಲ. ಯಾಕಿರಬೇಕು? ಕರ್ನಾಟಕದ ಬಗ್ಗೆ, ಕನ್ನಡದ ಬಗ್ಗೆ ಯಾಕೆ ನಾವು ಅಭಿಮಾನಿಗಳಾಗಿರಬೇಕು? ಯಾಕಂತಂದ್ರೆ ಇವತ್ತು ದೇಶದಲ್ಲಿ ನಾವೆಲ್ಲ ದುಡಿದು ಕೇಂದ್ರಕ್ಕೆಲ್ಲ ಕಟ್ಟಿದಾಗೂ ಕೂಡ ನಮಗೆ ಸಮಪಾಲು ಸಿಗ್ತಾ ಇಲ್ಲ ಅಂತೆಲ್ಲ ಬೇಡಿಕೆ ಹೇಳ್ತಾರಲ್ಲ ಎಲ್ಲರೂ. ಅದು ಒಂದು ಕಾರಣ. ಒಂದು ಸಂಸ್ಕೃತಿ ಮತ್ತು ಭಾಷೆಯ ದೃಷ್ಟಿಯಿಂದ ಹೇಳ್ಬೇಕಂದ್ರೆ ಯಾವಾಗೂ ಕಳೆದ 50-60 ವರ್ಷಗಳಿಂದ, ನಾನು 40 ವರ್ಷ ಸರ್ಕಾರಿ ಸೇವೆಯಲ್ಲಿ ಇದ್ದ ಅನುಭವದ ಮೇಲೆ ಹೇಳ್ತೀನಿ, ಅದಕ್ಕೆ ಪಕ್ಷ ಸಂಬಂಧ ಇಲ್ಲ. ಯಾವಾಗಲೂ ಕರ್ನಾಟಕಕ್ಕೆ ಬೇರೆ ಭಾಷೆಗಳಿಗಿಂತ ತಮಿಳು, ಮರಾಠಿ, ಬೆಂಗಾಲಿ, ಹಿಂದಿ ಇಂಥ ಭಾಷೆಗಳಿಗಿಂತ ಮಾನ್ಯತೆ ಅಥವಾ ಸಹಾಯ, ಪ್ರೋತ್ಸಾಹ ಬಹಳ ಕಡಿಮೆ. ರಾಜ್ಯ ಸರ್ಕಾರಗಳೇ ನಮ್ಮ ಇಲಾಖೆಗಳನ್ನು ಪೋಷಿಸ್ತಾ ಬಂದವು. ಕೇಂದ್ರ ಸರ್ಕಾರದಿಂದ ಯಾವಾಗಲೂ ನಮ್ಮ ಬಗ್ಗೆ ಒಂದು ಮಲ್ತಾಯಿ ಧೋರಣೆ ಅನ್ನಂಗಿಲ್ಲ, ಒಂದು ವಕ್ರ ದೃಷ್ಟಿ ಅನ್ಬೋದು ನಾವು. ಹಾಗೆ ಆಗಿದೆ. ಆದ್ದರಿಂದ ಈ ಹೊತ್ತಿನಲ್ಲಿ, ರಾಜ್ಯೋತ್ಸವದ ಹೊತ್ತಿನಲ್ಲಿ ನಾವು ನಮ್ಮ ಹಿರಿಮೆ ಗರಿಮೆಯನ್ನು ತಿಳ್ಕೊಂಡು ಹೇಗೆ ನಾವು ಮುಂದುವರಿಬೇಕು, ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ ಹೇಗೆ ಹೋರಾಟ ಮಾಡಬೇಕು ಅನ್ನೋದನ್ನು ಕೂಡ ಈ ಹೊತ್ತಿನಲ್ಲಿ ನಾವು ಚರ್ಚೆ ಮಾಡಿ ಆ ಬಗ್ಗೆ ಕ್ರಮ ತಗೋಬೇಕು. ಒಂದು ಭಾಷೆಯ ಬಗ್ಗೆ ಒಂದು ವಿಷಯ ಬಂತು. ಝಾನ್ಸಿ ರಾಣಿಯವರು, ಆ ರಾಣಿಯವ್ರ ಹೊತ್ತಿನಲ್ಲಿ ಒಬ್ಬ ಸಿಂಗ್ ಅನ್ನುವಂಥ ಪಾತ್ರ ವಹಿಸಿದ್ದ ಅಂತೇಳಿ, ಸಿಂಗ್ ಅನ್ನುವಂಥ ಒಬ್ಬ MP ಈ ಒಂದು 10 ವರ್ಷದಿಂದ ಲೋಕಸಭೆಯಲ್ಲಿ ಮಂಡಿಸಿದ್ರು. ಇಡೀ ಮಧ್ಯಪ್ರದೇಶದ ಎಲ್ಲ MP ಗಳು ಆ ಒಂದು ಕರಡಿನ ಪರವಾಗಿ ಮತವನ್ನು ಹಾಕಿದ್ರು. ಅಲ್ಲಿ BJPಯವರು ಇದ್ರು, ಬೇರೆ ಪಕ್ಷದವರು ಇದ್ರು, ಕಾಂಗ್ರೆಸ್ನವರು ಇದ್ರು, ಎಲ್ಲರೂ ಇದ್ರು. ಆದ್ರೆ ಅವರ ನಾಡಿನ, ಅವರ ರಾಜ್ಯದ, ಅವರ ಭಾಷೆಯ, ಅವರ ನಾಯಕರ, ಅವರ ನಾಡಿನಲ್ಲಿ ಇರುವಂಥ ತ್ಯಾಗಜೀವಿಗಳ ಪ್ರಸಂಗ ಬಂದಾಗ ಎಲ್ಲರೂ ಒಂದಾಗಿ ಪ್ರಧಾನಮಂತ್ರಿಗೆ ಒತ್ತಡ ತಂದು ಅವರ ಒಂದು ಸ್ಮಾರಕ ಅಲ್ಲಿ ಆಗಬೇಕು, ಒಂದು ಫೋಟೋ ಇದರಲ್ಲಿ ಹಾಕಬೇಕು, ಎಲ್ಲಿ ಪಾರ್ಲಿಮೆಂಟ್ನಲ್ಲಿ ಅಂತ. ಆದರೆ ಕರ್ನಾಟಕದವರು ದುರ್ದೈವಶ 1857 ಎಲ್ಲರೂ ಪ್ರಥಮ ಸ್ವಾತಂತ್ರ್ಯ ಯುದ್ಧ ಅಂತಾರೆ. ಯಾಕಂದ್ರೆ ನಮ್ಗೆ ನಮ್ಮ ಸಾಹಿತ್ಯದ ಅರಿವು ಅಥವಾ ನಮ್ಮ ಸಂಸ್ಕೃತಿ, ನಮ್ಮ ಇತಿಹಾಸದ ಅರಿವು ನಮ್ಗೆ ಸರಿಯಾಗಿ ಆಗಿಲ್ಲ. 1824 ಅಕ್ಟೋಬರ್ 23-24ರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಠಾಕ್ರೆ ಯುದ್ಧಕ್ಕೆ ಬಂದಾಗ ಬ್ರಿಟಿಷ್ ಸೈನ್ಯವನ್ನು ಸೋಲಿಸಿದ್ದು ಪ್ರಪ್ರಥಮವಾಗಿ ಕನ್ನಡದ ಹೆಣ್ಣುಮಕ್ಕಳು. ಅಲ್ಲಿ ಸೈನ್ಯದಲ್ಲಿ ದಂಡನಾಯಕರ ಪರವಾಗಿ ಅಲ್ಲಿ ಗುರುಬಸಪ್ಪ ಅವರೆಲ್ಲರೂ ಇದ್ರು, ಅಮಟೂರು ಬಾಳಪ್ಪ ಇದ್ರು, ಶೂರ ಸಂಗೊಳ್ಳಿ ರಾಯಣ್ಣ ಕೂಡ ಇದ್ರು. ಅವರೆಲ್ಲ ಎಷ್ಟು ತ್ಯಾಗ ಮಾಡ್ಯಾರ. ಯಾಕೆ ನಮ್ಮ ದಾಖಲೆ ಆಗಲಿಲ್ಲ? 1824 ನಮ್ಮ ರಾಜ್ಯದೊಳಗೆ ಅಷ್ಟೇ ಚರ್ಚೆ ಆಗೈತಿ. ದೇಶ ಮಟ್ಟದಲ್ಲಿ ಯಾಕೆ ಆಗ್ತಾ ಇಲ್ಲ ಅನ್ನೋದು ನಾವು ಎಲ್ಲರೂ ಆತ್ಮಾವಲೋಕನ ಮಾಡ್ಕೋಬೇಕು.
ಶಿವಾಜಿ ಬಗ್ಗೆ, ಝಾನ್ಸಿ ರಾಣಿಯ ಬಗ್ಗೆ ಸುಮಾರು 50-60 ಸಿನಿಮಾಗಳು ಬಂದವು, ನೂರಾರು ನಾಟಕಗಳು ಬಂದವು. ಕಿತ್ತೂರು ರಾಣಿ ಚೆನ್ನಮ್ಮರ ಬಗ್ಗೆ, ಸಂಗೊಳ್ಳಿ ರಾಯಣ್ಣರ ಬಗ್ಗೆ, ಅಥವಾ ಇನ್ನಿತರ ದೇಶಭಕ್ತ ಅಂದ್ಕೊಂಡು ನಾನು ಕಾರ್ನಾಡ್ ಸದಾಶಿವರ ನೆನಪಾಕಿದ್ದಾನೆ. ಯಾಕಂದ್ರೆ ನಾನು ಸಣ್ಣರಿದ್ದಾಗ ದೇಶಭಕ್ತ ಕಾರ್ನಾಡ್ ಸದಾಶಿವರು ಅವ್ರ ಬಗ್ಗೆ ಎಷ್ಟೊಂದು ನಮ್ಮಲ್ಲಿ ಡ್ಯಾನ್ಸ್ ಡ್ರಾಮಾಗಳು ಬಂದವು, ರೂಪಕಗಳು ಬಂದವು, ಯಕ್ಷಗಾನಗಳು ಬಂದವು. ನೋಡಿದ್ರೆ ನಮ್ಗೆ ದುಃಖ ಆಗ್ತದೆ. ಯಾಕಂದ್ರೆ ನಮ್ಮ ಈ ಪರಂಪರೆಯ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ಇತಿಹಾಸದ ಬಗ್ಗೆ ನಮಗೆ ಹೆಮ್ಮೆನೇ ಇಲ್ಲ. ಯಾಕಂದ್ರೆ ನಮಗೆ ಅದ್ರ ಬಗ್ಗೆ ಅರಿವಿಲ್ಲ, ನಾವು ಅದನ್ನು ಓದಿಕೊಂಡಿಲ್ಲ. ಓದಿಕೊಂಡು ತಿಳ್ಕೊಂಡ್ರೆ ನಮಗೆ ಖಂಡಿತವಾಗಿಯೂ ಹೆಮ್ಮೆ ಮೂಡ್ತೈತೆ. 33 ವರ್ಷ ಮೊದಲನೇ ಕನ್ನಡ ನಾಡಿನವರು ಬ್ರಿಟಿಷರ ವಿರುದ್ಧ ಹೋರಾಡಿ ಅವರನ್ನು ಸೋಲಿಸಿದ್ರು ಅನ್ನೋದು ನಮಗೆ ಗೊತ್ತಿರಬೇಕು. ಅಲ್ಲಿ ಹೋದಾಗ, ಡೆಲ್ಲಿಗೆ ಹೋದಾಗ, ಅಮೆರಿಕಕ್ಕೆ ಹೋದಾಗ ನಾವು ಇದನ್ನು ಹೇಳಬೇಕು. ಕನ್ನಡದಲ್ಲಿ, ಇಂಗ್ಲಿಷ್ನಲ್ಲಿ, ಬೇರೆ ಬೇರೆ ಭಾಷೆಗಳಲ್ಲಿ ಆ ಚರಿತ್ರೆ ಬರಬೇಕು. ಇನ್ನು ಸಮಯ ಕಳೆದಿರೋದ್ರಿಂದ ಬಹಳ ಮುಖ್ಯವಾದಂಥ ಒಂದು 5-6 ವಿಷಯ ಹೇಳಿಬಿಡ್ತೀನಿ. ಕನ್ನಡ ಲಿಪಿ 1ನೇ ಶತಮಾನದಿಂದ 10ನೇ ಶತಮಾನದವರೆಗೆ ಇಡೀ ದಕ್ಷಿಣ ಭಾರತದ ಎಲ್ಲಾ ಭಾಷೆಗಳ ಅವಶ್ಯಕತೆಯನ್ನ ಪೂರೈಸ್ತಿತ್ತು ಅಂತೇಳಿ ಡಾಕ್ಟರ್ ಎಸ್ ಶೆಟ್ಟರ್ ಅವರು 8 ವರ್ಷದಿಂದ ಒಂದು ಪುಸ್ತಕವನ್ನು ಬರೆದರು. ಇಲ್ಲಿವರೆಗೂ ಅದನ್ನು ಯಾರಿಗೂ ಅಲ್ಲಗಳಕ್ಕಾಗಿಲ್ಲ. ಸಂಸ್ಕೃತವು ಕೂಡ ಉತ್ತರ ಹಿಂದೂಸ್ತಾನದಿಂದ ದಕ್ಷಿಣ ಭಾರತಕ್ಕೆ ಬಂದಾಗ ಕನ್ನಡ ಲಿಪಿಯ ಮೂಲಕವೇ ತನ್ನ ಅವಶ್ಯಕತೆಯನ್ನ ಪೂರೈಸಿಕೊಳ್ಳುತ್ತಿತ್ತು. ಬಹಳ ಮುಖ್ಯವಾದದ್ದು. ಭಾಷೆಯ ಶಕ್ತಿ ಇರೋದು ಒಂದು ಓರಲ್ ಟ್ರೆಡಿಷನ್ದಲ್ಲಿ, ಇನ್ನೊಂದು ಲಿಖಿತ. ಕನ್ನಡ ಲಿಪಿಯೇ ಎಲ್ಲ ಭಾಷೆಗಳಿಗೆ ಆಧಾರವಾಗಿತ್ತು 1000 ವರ್ಷ. 10ನೇ ಶತಮಾನದ ನಂತರ ತಮಿಳು ಕನ್ನಡವನ್ನು ಹಿಂದೆ ಹಾಕಿ ಮುಂದೆ ಹೋಗೈತಿ. ಆ ಬಹುಶಃ ಇವ್ರಿಗೆ ತೃಪ್ತಿ ಬಂದಿರಬೇಕು ಕನ್ನಡಿಗರಿಗೆ. ಇವು ಉದಾರಿಗಳಲ್ಲ. ನಾವು ಈಗ ನಮ್ಮಲ್ಲಿ ಎಲ್ಲವೂ ಜಾಬ್ಸ್ ನಾವು ಬೇರೆ ಬೇರೆ ಕೊಟ್ಟು ಕುಂತೀವಲ್ಲಿ. ಕರ್ನಾಟಕದವರು ಎಲ್ಲ ಭಾಷೆದವರು ಕರ್ನಾಟಕದವರು ಅಂದ್ರೆ ಅವ್ರು ಒಂದೇ ಎಲ್ಲ. ಬಹುಶಃ ಹಂಗಾಗಿರ್ಬೇಕು. ನಮ್ಮದ ಬಗ್ಗೆ ನಾವು ಹೆಮ್ಮೆ ಪಡ್ತಾ ವಿಸ್ಮೃತಿಗೆ ಒಳಗಾಗಿ ನಮ್ಮ ಪ್ರಗತಿ ಕಡಿಮೆ ಆಗಿಬಿಟ್ಟಿದೆ. ಹಂಗಾಗಕೂಡದು. ಆಮೇಲೆ ಇದು 1ರಿಂದ ಅದು ಕ್ರಿಸ್ತ ಶಕ ಪೂರ್ವದಲ್ಲಿನೇ ಮಹಾಭಾರತದ ಕಾಲದಲ್ಲಿ ಕರ್ನಾಟ, ವಿರಾಟ, ತುಳುವ, ಹೈಗ ಅಂತ ಹೇಳಿ 7 ಪ್ರದೇಶಗಳನ್ನ ಪರಶುರಾಮ ಕ್ರಿಯೇಟ್ ಮಾಡ್ತಾನೆ. ಅವ ಸೃಷ್ಟಿಸಿದ 7 ಪ್ರದೇಶಗಳಲ್ಲಿ ಕರ್ನಾಟಕವೂ ಇರ್ತದೆ. ನೀವು ಮಹಾಭಾರತಕ್ಕೆ 10,000 ವರ್ಷ ಕೊಟ್ರೆ 10,000 ವರ್ಷ ಕರ್ನಾಟಕ ಹಳೆಯದ. ಅದು 20,000 ವರ್ಷ ಕೊಟ್ರೆ 20,000 ಹಳೆದ. ಅಂದ್ರೆ ಮಹಾಭಾರತದ ಕಾಲದಲ್ಲಿ, ರಾಮಾಯಣದ ಕಾಲದಲ್ಲಿ, ಮತ್ತೆ ಹನುಮಂತ ಇಲ್ಲಿ ಕಿಷ್ಕಿಂಧೆಯಲ್ಲಿ ಇದ್ದ ಅಂತ ಹೇಳ್ತೀವಲ್ಲ ನಾವು, ಕರ್ನಾಟಕದ ಪ್ರಸ್ತಾಪ ಇತ್ತು. ನಾವು ಎಲ್ಲರಿಗಿಂತ ಹೆಚ್ಚು ನಮ್ಮ ಇತಿಹಾಸ ಸುಭದ್ರವಾಗಿದೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಆ ನಂತರ ಅಶೋಕನ ಕಾಲದಲ್ಲಿ ದೇವನಾಮ ಪ್ರಿಯ ಅಂತ ಸಹಿ ಮಾಡ್ತಿದ್ದ ಅಶೋಕ್, ದೇವನಾಮ ಪ್ರಿಯ ಅವನ ಆ ದಸ್ಕತ್ತು ನಮ್ಮ ಕರ್ನಾಟಕದ ಮಸ್ಕಿ ಮತ್ತೆ ಮರ್ತೂರು ಇಲ್ಲೆಲ್ಲ ಸಿಕ್ಕಿದೆ. ಅದು ಕ್ರಿಸ್ತ ಶಕ ಪೂರ್ವ 3ನೇ ಶತಮಾನ. ನೋಡಿ ಹೆಂಗೈತೆ ನಮ್ಮ ನಾಡು. ಅಶೋಕನ ಕಾಲದಲ್ಲಿಯೂ ಕೂಡ ಶಾಂತಿಗೆ, ಸೌಹಾರ್ದಕ್ಕೆ ನಮ್ಮ ನಾಡೇ ಸುಪ್ರಸಿದ್ಧವಾಗಿತ್ತು. ನ್ಯಾಯಮೂರ್ತಿ ರಾಮ ಜೋಯಿಸರು ಹೇಳಿದಾರಲ್ಲ, ಮರ್ತೂರನ್ನಲ್ಲೇ ವಿಜ್ಞಾನೇಶ್ವರಂದು ಹಿಂದೂ ಲಾದ ಬಗ್ಗೆ ಇದು ಸಿಕ್ಕಿದೆ ದಾಖಲೆಗಳು. ಅಂದ್ರೆ ಇಡೀ ಹಿಂದೂ ಲಾದ ಫೌಂಡೇಶನ್ ಸಿಕ್ಕಿದ್ದು ಇಲ್ಲಿ ಕರ್ನಾಟಕದಲ್ಲಿ. ಅದು ನಮ್ಮ ವೈಶಿಷ್ಟ್ಯ. ನಾವು ಇಲ್ಲಿ ವಕೀಲರ ಸಂಘದಲ್ಲಿ ಮಾತಾಡೋದ್ರಿಂದ ಅದು ಬಹಳ ಮುಖ್ಯ. ರಾಮ ಜೋಯಿಸರ ಪುಸ್ತಕವನ್ನೇ ಕೆಲವೊಬ್ರು ಓದ್ಯಾರ ಅಂತ ನಾನು ಭಾವಿಸಿದ್ದೀನಿ. ನಾನು ಒಂದು ಸ್ವಲ್ಪ ಓದಿದ್ದೀನಿ. ಅದು ಅಂದ್ರೆ ಹಿಂದೂ ಲಾಗೆ ಅಡಿಪಾಯವಾಗಿ ಇದ್ದಂಥದ್ದು ವಿಜ್ಞಾನೇಶ್ವರನ ಅದು ಆ ಗ್ರಂಥ. ಇದನ್ನು ನಾವು ತಿಳ್ಕೋಬೇಕು. ಅಶೋಕನ ಕಾಲದಲ್ಲಿ, ಮತ್ತೊಂದು ಕಾಲದಲ್ಲಿ ಅವಾಗದ್ದು. ನಂತರ ಸಾಗರೋತ್ತರವಾಗಿಯೂ ಕೂಡ ಕನ್ನಡ ಸಂಸ್ಕೃತಿ ಹಬ್ಬಿತ್ತು ಅಂತೇಳಿ ರಾಷ್ಟ್ರಕವಿ ಗೋವಿಂದ ಪೈ ಅವರು, ವಿದ್ವಾಂಸರಾದಂಥ ಸಾಲೆತೋರೆಯವರು ದಾಖಲೆ ಮಾಡಿದ್ದಾರೆ. ಅಗ್ಜಿರಿಂಕಸ್ ಈಜಿಪ್ತದಲ್ಲಿದೆ. ಅಲ್ಲಿಯೂ ಕೂಡ ಒಂದು ಪ್ರಹಸನದಲ್ಲಿ ಕನ್ನಡ ಶಬ್ದಗಳು ಇವೆ ಅಂತೇಳಿ ಅವರೆಲ್ಲ ದಾಖಲೆ ಮಾಡಿದ್ದಾರೆ 1 ಮತ್ತು 2ನೇ ಶತಮಾನದಲ್ಲಿ. ಅಂದರೆ 2000 ವರ್ಷದ ಹಿಂದನೆ ಕನ್ನಡ ಪ್ರಗಲ್ಭ ಸ್ಥಿತಿಯನ್ನು ಮುಟ್ಟಿತ್ತು. ಇಮ್ಮಡಿ ಪುಲಿಕೇಶಿಯ ಕಾಲದಲ್ಲಂತೂ ಅನೇಕ ರಾಷ್ಟ್ರಗಳಲ್ಲಿ ಅವನ ಅಧಿಕಾರ ಅಥವಾ ಅವನ ವ್ಯಾಪಾರ ಹಬ್ಬಿಕೊಂಡಿತ್ತು. ಬೇರೆ ಬೇರೆ ಕಡೆ ಟಾಲಿಮಿ ಮುಂತಾದವರು ಹೊತ್ತಿಗೆ ಬಂದಿರ್ತಾರೆ. ಅಂದರೆ ಇವತ್ತು ನಾವೇನು ಇಂಗ್ಲೀಷಿನ ಅಡಿಯಾಳಾಗಿ ನಾವು ಬಾಳ್ತಾ ಇದ್ದೀವಲ್ಲ, ಎಲ್ಲರಿಗೂ ಇಂಗ್ಲೀಷ್ 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 ಅಂತ ಇರ್ತದೆ. ಹಂಗಾರೆ 4 ಮತ್ತು 5ನೇ ಶತಮಾನ ತನಕನೂ ಇಂಗ್ಲೀಷು ಶೈಶವಾವಸ್ಥೆಯಲ್ಲಿಯೇ ಇತ್ತು. ಕನ್ನಡ ಆಗಲೇ ಯೌವನಾವಸ್ಥೆಗೆ ಬಂದು ಪ್ರಬುದ್ಧವಾಗಿ ಮೆರೆಯುತ್ತಿದ್ದಾಗ ಇಂಗ್ಲೀಷು ಅಷ್ಟೊಂದು ಸಮೃದ್ಧವಾಗಿ ಬೆಳೆದಿರಲಿಲ್ಲ. ಆದ್ರೆ ನಮ್ಮವರು ಇವತ್ತು ನಾವೆಲ್ಲರೂ ಜಗತ್ತಿನಾಗೆಲ್ಲರೂ ಇಂಗ್ಲೀಷ್ ನಿಂದು ಹೋಗಿವಿ. ಅದು ಬೇರೆ ಬೇರೆ ಕಾರಣಕ್ಕೆ, ವ್ಯಾಪಾರ ಇರ್ಬೋದು, ಉದ್ದಿಮೆ ಇರ್ಬೋದು, ಇನ್ನಿತರ ವ್ಯಾವಹಾರಿಕವಾಗಿ ಇರ್ಬೋದು.
ಆದರೆ ನಮ್ಮ ಭಾಷೆಯು ಕೂಡ ಅದರಷ್ಟೇ ಸಶಕ್ತವಾದದ್ದು ಅಂತ ಹೇಳಿ ನಾವು ತಿಳ್ಕೋಬೇಕು. ಪ್ರಥಮ ಶಾಸನ ಸಿಕ್ಕಿದ್ದ 450ನೇ ಇಸ್ವಿ ಬೇಲೂರಲ್ಲಿ. ತಮಗೆ ಗೊತ್ತಿರಬೇಕು ಹಲಿಬಿಡಿ ಶಾಸನ, ಹಲಿಬಿಡಿ ಒಳಗೆ ಅಲ್ಲಿ ಎಲ್ಲ ಇದು ಇದೆ. ಏನಂದ್ರೆ ಒಂದು ದೇವಸ್ಥಾನಕ್ಕೆ ದಾನ ಕೊಟ್ಟ ಬಗ್ಗೆ ಉಲ್ಲೇಖ ಇದೆ. ಅಂದ್ರೆ ಕನ್ನಡ ಲಿಪಿಯಲ್ಲಿ ಇದೆ ಅನ್ನೋದು ಬಹಳ ಮುಖ್ಯ. ಹಳೆಗನ್ನಡ, ಪೂರ್ವ ಹಳೆಗನ್ನಡದ್ದು ಇದೆ, ಅಲ್ಲಿ ಹೆಚ್ಚು ಸ್ವಲ್ಪ ಸಂಸ್ಕೃತ ಅದರಲ್ಲಿ ಇದು ಮಿಕ್ಸ್ ಆಗಿದೆ. ಆದರೆ ದಾಖಲೆ ಮಾತ್ರ ಇದೆ, ಅಂದ್ರೆ 1,500ಕ್ಕಿಂತ ಹೆಚ್ಚು. ತದನಂತರ ಪುಲಿಕೇಶಿಯ ಕಾಲದಲ್ಲೇ, ಚಾಲುಕ್ಯರ ಕಾಲದಲ್ಲೇ ಎಲ್ಲ ಒಂದು ಕಾವ್ಯಮಯವಾಗಿ ಹೇಳಿಬಿಟ್ಟಾರ. ಕನ್ನಡದವರು ಅಥವಾ ಈ ಕರ್ನಾಟಕ ಪ್ರದೇಶದವರು ಹೆಂಗದಾರ ಅಂದ್ರೆ ಸಾಧುಂಗೆ ಸಾಧುಂ ಮಾಧುರ್ಯಂಗೆ ಮಾಧುರ್ಯಂ ಬಾಧಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ. ಕರ್ನಾಟಕದವ್ರು ಹೆಂಗದಾರ ಅಂದ್ರೆ ಅವಾಗ ಚಾಲುಕ್ಯರ ಆಡಳಿತಕ್ಕೆ ಮುಕ್ಕಾಲು ಭಾರತ ದೇಶ ಒಳಗೊಂಡಿತ್ತು. ಅವ್ರೆಲ್ಲರ ಬಗ್ಗೆನೂ ಹೇಳಿದಂಗೆ ಅದು ಬಾದಾಮಿ ಶಾಸನ. ಕಪ್ಪ್ಯಾರ ಭಟ್ಟ ಅವನ ಶೌರ್ಯದ ಬಗ್ಗೆ ಆ ಶಾಸನ ಬರೆಸಿದ್ರು. ಅಂದ್ರೆ ಮೃದುವಾಗಿರ್ತಾರ, ಕಠಿಣವಾಗಿರ್ತಾರ. ಕೆಣಕಿ ಬಿಟ್ರೆ ಮಲಗಿದ ಸಿಂಹವನ್ನು ಎಬ್ಬಿಸಿದಂಗ ನಿಮ್ಮನ್ನು ಸಂಹಾರ ಮಾಡಿಬಿಡ್ತಾರ. ಕೆಣಕ್ ಬೇಡ್ರಿ ಕನ್ನಡದವ್ರನ್ನ, ಈಗ ನಮ್ಮ ರಾಜ್ಯದವ್ರನ್ನ ಹೇಳಿದ್ರು. ಆದ್ರೆ ಇವತ್ತು ಇನ್ನೂ ಆ ಸಿಂಹ ಮಕ್ಕೊಂಡ ಬಿಟ್ಟೈತಿ, ಅದು ಹೇಳವಲ್ದು. ಇನ್ನು ಮೇಲೆ ನಾವು ಇಂಥ ಕಾರ್ಯಕ್ರಮಗಳನ್ನ ಮಾಡಿ 2 ದಿವಸದ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ನೀವು ಭಾಳ ಖುಷಿ ಆಯ್ತು. ನಾ ಇಷ್ಟು ಎಲ್ಲ ಕಡೆ ಹೋಗಿ ಬಂದೀನಿ, ಒಂದೇ ದಿವಸದ ಮಾಡ್ತಾರೆ. ಬೇರೆ ದೇಶಕ್ಕೆ ಹೋದ್ರೆ 2 ದಿವಸದ ಮಾಡ್ತಾರೆ. ನಮ್ಮಲ್ಲಿ ಮಾತ್ರ ಎಲ್ಲರೂ ಒಂದೊಂದು ದಿವಸದ ಮಾಡ್ತಾರೆ. ಮಂಜುನಾಥ್ ಗೌಡ್ರೆ, ಆನಂದ್ ಅವರೇ, ಎಲ್ಲ ಪದಾಧಿಕಾರಿಗಳು ನಿಮ್ಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. ಕನ್ನಡ ಬೆಳೆಸೋದಂದ್ರೆ ಇದು ನಮ್ಮ ನಾಡಿನ ಹಬ್ಬ. ಇದನ್ನು ನೀವು ಬಹಳ ಸುಂದರವಾಗಿ 2 ದಿವಸದ ಹಮ್ಮಿಕೊಂಡಿರಿ. ನಿಮ್ಗೆ ನಾನು ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸ್ತೇನೆ. ಆಮೇಲೆ ನಮ್ಮ ಸಾಹಿತ್ಯ, ವಚನ ಸಾಹಿತ್ಯದಂಥ ಸಾಹಿತ್ಯ ಜಗತ್ತಿನಾಗ ಎಲ್ಲಿಯೂ ಇಲ್ಲ. 12ನೇ ಶತಮಾನದ್ದು ಪಂಪ, 10ನೇ ಶತಮಾನದ ಪಂಪ. ಮನುಷ್ಯ ಜಾತಿ ತಾನು ಒಂದೇ ಒಲಂ. ನೋಡ್ರಿ ಹೆಂಗೈತಿ ನಮ್ಮ ಸಂದೇಶ, ಹೆಂಗೈತಿ ನೋಡ್ರಿ ಈ ನೆಲದ್ದು. ಮನುಷ್ಯ ಜಾತಿ ತಾನು ಒಂದೇ ಒಲಂ ಅಂತ ಹೇಳಿದಂಥ ಪಂಪ 1000 ವರ್ಷದ ಹಿಂದೆ. ಅದರ ನಂತರ ವಚನ ಸಾಹಿತ್ಯ ಬರ್ತದೆ 12ನೇ ಶತಮಾನ. ಆನು ಹಾರುವನೆಂದರೆ ಸಂಗಯ್ಯ ನಗುವನಯ್ಯ. ನೋಡ್ರಿ ಬಸವಣ್ಣವರು, ಉಚ್ಚ ಕುಲದಲ್ಲಿ ಹುಟ್ಟಿದನೆಂಬ ಹೊರೆ ನೆನೆಗೆ ಹೊರಿಸದಿರಯ್ಯ. ನಾನು ಬ್ರಾಹ್ಮಣರಾಗಿ ಹುಟ್ಟಿರ್ಬೋದು, ಆದ್ರೆ ನನಗೊಂದು ಭಾರ ಅದು. ಹಂಗೆ ನನಗೆ ಅನ್ಬೇಡ್ರಿ. ನಾನು ಯಾರು? ಮಾದಾರ ಚೆನ್ನಯ್ಯನ ಮಗ, ಡೋಹಾರ ಕಕ್ಕಯ್ಯನ ಮಗ ನಾನು. ಯಾ ನಮೂನಿ ಹಾಡ್ಯಾರ ನೋಡ್ರಿ. ಇಂಥ ಒಂದು ಸಂದೇಶ ಜಗತ್ತಿನ ಯಾವ ಭಾಷೆಯೊಳಗೂ 12ನೇ ಶತಮಾನದೊಳಗೆ ಬಂದಿರಲಿಲ್ಲ. ಅದು ವಚನ ಸಾಹಿತ್ಯ. 350 ವಚನಕಾರರು ಇಲ್ಲಿವರೆಗೆ ಅದಾರ. ಒಂದು 30-40 ಹೆಣ್ಮಕ್ಳು ಕೂಡ ಅದರಲ್ಲಿ ಅದಾರ. ಬಹಳ ಜನ, ರಾಯಮ್ಮ, ಸೂಳೆ ಸಂಕವಿ, ಅಕ್ಕ ಮಾದೇವಿ ಇತ್ಯಾದಿ ಬಹಳ ಜನ ಅದಾರ. 350ರಲ್ಲಿ ಒಂದು 10-15 ಜನರನ್ನು ಬಿಟ್ಟು ಬಿಟ್ರೆ ಇವತ್ತು ನಾವೇನಂತೀವಲ್ಲ ಹಿಂದುಳಿದವರು, ದಲಿತರು ಅಂತ. ಎಲ್ಲಾ ವಚನಕಾರರು ಹಿಂದುಳಿದವರು ಹಾಗೂ ದಲಿತರು ಅನ್ನೋದನ್ನ ನಾವೆಲ್ಲರೂ ದಾಖಲೆ ಮಾಡಿ ಅರಿವು ಮಾಡ್ಕೋಬೇಕು. ಬಸವಣ್ಣ, ಚನ್ನ ಬಸವಣ್ಣ, ಅಕ್ಕ ಮಾದೇವಿ ಇಂಥ ಒಂದು 8 ಜನ ಬಿಟ್ಟು ಬಿಟ್ರೆ ಎಲ್ಲರೂ ಅವರೇ ಹಿಂದುಳಿದವರು, ದಲಿತರು. ಆದ್ದರಿಂದ ಇಂಥ ಒಂದು ಅಮೋಘವಾದಂಥ ಸಾಹಿತ್ಯವನ್ನ, ಕಾಯಕದ ಬಗ್ಗೆ, ದುಡಿಮೆಯ ಬಗ್ಗೆ, ಒಂದಿಷ್ಟು ಅಕ್ಕಿ ಹೆಚ್ಚಿಗೆ ತಂದಿರ್ತಾನವ. ಸರ್ ಹೇಳಿದ್ರ ಮೇಲೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಐದಕ್ಕಿ ಲಕ್ಕಮ್ಮ ಮತ್ತು ಮಾದಯ್ಯ ಅಂತಿರ್ತಾರ, ಗಂಡ ಹೆಂಡತಿ. ಅವ ಅಕ್ಕಿ ಆರಿಸ್ಕೊಂಡ್ಬಾರ್ದು, ಅವ್ರ ಕಾಯಕ ಎಲ್ಲ ಯಾವುದು ಕೆಡಬಾರ್ದು ಅಂತ ಹೇಳಿ. ಒಂದು ದಿವಸ ಮಾರಯ್ಯ ಅಕ್ಕಿ ಸ್ವಲ್ಪ ಹೆಚ್ಚಿಗೆ ಆಸೆ ಅಂತ ತಂದಿರ್ತಾನ. ಅಕ್ಕಿ ಹೇಳ್ತಾಳ, ಲಕ್ಕಮ್ಮ, ಈಸು ಅಕ್ಕಿಯ ಆಸೆ ನಿಮಗೆ ಕಯ್ಯ, ಯಾಕೆ ಹೆಚ್ಚಿಗೆ ತಂದಿದೆ? ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ, ನಮಗಲ್ಲ. ನಾವು ಶಿವಪೂಜೆಯನ್ನು ಮಾಡೋರು, ದೇವರ ಆರಾಧನೆ ಮಾಡೋರು, ದುಡಿದು ತಿನ್ನೋರು. ನಮಗ ಹೆಚ್ಚಿನ ಆಸೆ ಇರಬಾರ್ದು. ಅದು ಯಾರಿಗೈತಿ? ಅವತ್ತಿನ ಕಾಲಕ್ಕೆ ಅರಸನನ್ನು ಕ್ರಿಟಿಸೈಸ್ ಮಾಡಿದಂಥ ಸಾಹಿತ್ಯ ನಮ್ಮದು. ಅತ್ಯಂತ ಕೆಳಸ್ತರದಿಂದ ಬಂದಂಥ ಒಬ್ಬ ಹೆಣ್ಮಗಳು ಹೇಳ್ತಾಳ, ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗೆ ಉಂಟೆ ಅಯ್ಯ, ತರಬಾರ್ದು, ಹಿಂಗ ತಗೊಂಡು ಹೋಗೋವನ್ನಂತಾಳ, ತಿರುಗಿ ಕಳಿಸ್ತಾಳ. ಈ ಒಂದು ಛಲ, ದುಡಿದು ತಿಂತೀನಿ, ಬೇರೆಯವರು ತಿನ್ನಂಗೆಲ್ಲ, ಹೆಚ್ಚಿಗೆ ನಾನು ಆಸೆ ಪಡೆದಲ್ಲ ಅನ್ನುವಂಥದ್ದನ್ನು ನಾವು ಯಾವಾಗಲೂ ತಿಳ್ಕೋಬೇಕು. ಕಾಯಕ ಕೈಲಾಸ. ಹೆಣ್ಣು ಹೆಣ್ಣು ಬರೀ ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ಅಷ್ಟು ಗೌರವವನ್ನು ಕೊಟ್ಟಂಥದ್ದು. ತದನಂತರ ಬಂದ ಸರ್ವಜ್ಞ, ಶಿಶುನಾಳ ಶರೀಫರು. ನೋಡ್ರಿ ಎಲ್ಲಿ ಖಾದರ ಲಿಂಗನ ನಮಿಪೆನೆ ನಾನು, ಅವ್ರು ಹೇಳ್ತಾರ ಶಿಶುನಾಳ ಶರೀಫರು. ನಮ್ಮ ಊರಾಗ ಫಕೀರಪ್ಪ, ಫಕೀರೇಶ, ಬಾಬಣ್ಣ, ಈ ಹೆಸರಿನವರು ಭಾಳ ಅದಾರ. ಫಕೀರ ಮತ್ತು ಈಶ. ನೋಡ್ರಿ ಹೆಂಗೆ ಅವರು ಹುಟ್ಟು ಮುಸ್ಲಿಮರಾದ್ರೆ ಗುರು ಗೋವಿಂದ ಭಟ್ರು ಅವರ ಸಾಹಿತ್ಯ ಮಾಡಿದ್ದು ವೀರಶೈವ ಮತ್ತು ಲಿಂಗಾಯತ ಸಾಹಿತ್ಯದ ಮೇಲೆ ಅಧ್ಯಯನ ಮಾಡಿ ರಚಿಸಿದ್ರು ಅವರು.
ಅಂದ್ರೆ ಹಿಂದೂ ಮುಸ್ಲಿಮರ ಐಕ್ಯತೆಯನ್ನ ನಮಗೆ ಬೇರೆದರ ಕಲಿಸ್ಬೇಕಾಗಿಲ್ಲ. ನಮ್ಮ ದೇಶದವರಿಗೆ ಕನ್ನಡ ನಾಡು, ಕನ್ನಡ ಸಂಸ್ಕೃತಿ ಬೇರೆದರಿಗೆ ಕಲಿಸಿಕೊಟ್ಟಿದ್ದೆ ಅನ್ನೋದನ್ನು ಕೂಡ ನಾವು ತಿಳ್ಕೋಬೇಕು. ಕುವೆಂಪು ಅವರು ಹೇಳಿದ ಮಾತು, ಬೇಂದ್ರೆ ಅವರು ಇದು ಕನ್ನಡದಿಂದನೇ ನಮಗೆಲ್ಲರಿಗೂ ಉದ್ಧಾರ ಆಗಲಿಕ್ಕೆ ಸಾಧ್ಯ ಅಂತ ಬೇಂದ್ರೆ ಅವರು ಹೇಳಿದರು. ಹೀಗೆಲ್ಲ ನಮ್ಮ ಇಡೀ ಪರಂಪರೆ ಬಹಳ ಸಶಕ್ತವಾಗಿದ್ದರಿಂದ 8 ಜ್ಞಾನಪೀಠ ಪ್ರಶಸ್ತಿಗಳು ಬರಲಿಕ್ಕೆ ಸಾಧ್ಯ ಆಯಿತು ನಮಗೆ. ಇನ್ನು ಸಂಗೀತದ ಬಗ್ಗೆ ಒಂದು ಮಾತು, ಸಾಹಿತ್ಯದ ಆಯ್ತಾ, ಸಂಗೀತದ ಬಗ್ಗೆ ಇಡೀ ನಮ್ಮ ಭಾರತೀಯ ಸಂಗೀತವನ್ನು 2 ಪ್ರಕಾರಗಳಾಗಿ ಗುರುತಿಸ್ತಾರೆ. ಒಂದು ಹಿಂದೂಸ್ತಾನಿ, ಇನ್ನೊಂದು ಕರ್ನಾಟಕ ಸಂಗೀತ. ನೋಡಿ, ಹಿಂದೂಸ್ತಾನಿಯಲ್ಲಿಯೂ ಕೂಡ ನಮ್ಮ ಕರ್ನಾಟಕದವರ ದಿಗ್ಗಜರು ಭೀಮಸೇನ್ ಜೋಶಿ, ಗಂಗೂಬಾಯಿ ಹಾನಗಲ್, ಮಲ್ಲಿಕಾರ್ಜುನ ಮನ್ಸೂರ್, ಕುಮಾರ್ ಗಂಧರ್ವ್, ಒಬ್ಬರಲ್ಲ ಸವಾಯಿ ಗಂಧರ್ವ ಇದರ ಆ ಕಡೆಯವರು. ನಮ್ಮ ಎಲ್ಲರೂ ಈಗ ನೀವು ಕುಂದಗೋಳಕ್ಕೆ ಹೋದ್ರೆ ಸವಾಯಿ ಗಂಧರ್ವ, ಕುಮಾರ್ ಗಂಧರ್ವ ಅವರೆಲ್ಲರೂ ಅಲ್ಲಿ ಸಿಗ್ತದೆ ನಿಮ್ಗೆ. ಗಂಗೂಬಾಯಿ ಅವ್ರದ್ದು ಅಂದ್ರೆ ಹಿಂದೂಸ್ತಾನಿಯ ಕೇಂದ್ರ ಕೂಡ ನಮ್ಮದೇ. ಬಸವರಾಜ ರಾಜಗುರುನು ಇದ್ರು, ಎಲ್ಲ ಪದ್ಮ ವಿಭೂಷಣ ಪಡೆದಂಥವರು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಗಾಯನಕ್ಕೆ ಮೊಟ್ಟ ಮೊದಲ ಭಾರತ ರತ್ನವನ್ನು ತಂದುಕೊಟ್ಟಂತ ಪಂಡಿತ್ ಭೀಮಸೇನ್ ಜೋಶಿ ಅವರ ನಾಡು ನಮ್ಮದು. ಇನ್ನು ಅರ್ಧ ಅಂತೂ ಕರ್ನಾಟಕ ಸಂಗೀತನ ಅಂತ ಐತಿ. ಸಂಗೀತದಲ್ಲಿ ಅರ್ಧ ಪಾಲು ನಮ್ಗೆ ಇವತ್ತು IT BT ಒಳಗೆ ಈ ಟ್ಯಾಕ್ಸ್ ಕೊಡೋದ್ರಾಗ ನಾವು ಅರ್ಧ ಪಾಲ ಐತಿ. ನಮ್ಗೆ 40% ನಾವೇ ಕೊಡ್ತೀವಿ ಕೇಂದ್ರಕ್ಕೆ. ಸಂಗೀತದಾಗ ಕೊಡ್ತೀವಿ, ಟ್ಯಾಕ್ಸ್ನಾಗೂ ಕೊಡ್ತೀವಿ, ಎಲ್ಲದರ ಕೊಡ್ತೀವಿ. ತಗೊಳ್ಳೋದರ ಕಡಿಮೆ ಆಗೈತ್ರಿ. ನಮ್ಮ ಕಲಾವಿದರಿಗೆ, ನಮ್ಮ ನಾಟಕಕಾರರಿಗೆ, ನಮ್ಮ ಸಾಹಿತಿಗಳಿಗೆ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಪ್ರಶಸ್ತಿಗಳು, ಮಾನ ಸನ್ಮಾನಗಳು ಬಹಳ ಕಡಿಮೆ. ಅದಕ್ಕಾಗಿಯೂ ಕೂಡ ನಾವು ಹೋರಾಟ ಮಾಡಬೇಕು. ಈಗ ಪದ್ಮಭೂಷಣ ನಮ್ಮಲ್ಲಿಗೆ ಬಂದು ಬಹಳ ದಿವಸ ಆಗಿ ಹೋತು. ಈ ಇವರಿಗೆ ಕಲಾವಿದರಿಗೆ, ಪುಟ್ಟರಾಜ ಗವಾಯಿಗಳಿಗೆ ಮತ್ತು ಶ್ರೀಕಂಠನ್ ಅವರಿಗೆ ಅವ್ರಿಗೆ ಬಂದಿದ್ದ ಒಂದು 15 ವರ್ಷದಿಂದ. ಸಾಹಿತಿಗಳಿಗೆ ಒಬ್ಬೊಬ್ರಿಗೆ ಬಂದದೆ, ಅವ್ರಿಗೆ ಬಂದಿದ್ದಲ್ಲ. RK ಶ್ರೀಕಂಠನ್ ಅವರಿಗೆ ಮತ್ತು ಗದಗಿನ ಪುಟ್ಟರಾಜ ಗವಾಯಿಗಳಿಗೆ ಬಂದಿತ್ತು. ಇನ್ನುವರೆಗೂ ಬರಲಿಲ್ಲ ನೋಡ್ರಿ. ಆಗಲೇ 15 ವರ್ಷ 16 ವರ್ಷ ಆಯ್ತು. ಎಂತಿಂಥ ಕಲಾವಿದರು ಅದಾರ ನಮ್ಮಲ್ಲಿ, ಯಾಕೆ ಬಂದಿಲ್ಲ? ಇದನ್ನು ನಾವು ತಿಳ್ಕೋಬೇಕು. ಅನೇಕ ಸಾಹಿತಿಗಳಿಗೆ, ಕಲಾವಿದರಿಗೆ, ಆಟಗಾರರಿಗೆ ಪ್ರೋತ್ಸಾಹ, ಮನ್ನಣೆ ಕಡಿಮೆ ಆಗಿದೆ. ನಾವು ಹೋರಾಟ ಮಾಡಲಿಲ್ಲ ಅಂದ್ರೆ, ನಮ್ಮ ಒಂದು ವೈಶಿಷ್ಟ್ಯಗಳನ್ನು ನಾವು ತಿಳಿಸಿ ಹೇಳಿಲ್ಲ ಅಂದ್ರೆ, ಬೇಲೂರು, ಹಳೇಬೀಡು, ಹಂಪಿ ವಿಶ್ವದಲ್ಲಿಯೇ ಬಯಲು ಸ್ಮಾರಕ ನಂಬರ್ 1 ಅಂದ್ರೆ ನಮ್ಮ ಹಂಪಿ. ಎಷ್ಟು ಮಂದಿಗೆ ನಮ್ಗೆ ಗೊತ್ತೈತೆ ಅದು? ಈ ನಮ್ಮ ಗೊಮ್ಮಟೇಶ್ವರ 58 ಫೂಟು. ಈ ಫ್ಲಾರೆನ್ಸ್ಗೆ ಯಾರಾದ್ರೂ ಹೋಗಿದ್ದು ನೋಡಿ ನೀವು, ಅಲ್ಲೊಂದು ಡೇವಿಡ್ ಅಂತ ಒಂದು ಮೂರ್ತಿ ಇದೆ. ಅದು ಸಾಧಾರಣ ಇದೆ, ಒಂದು 4-5 ಲಕ್ಷ ಜನ ಅಲ್ಲಿ ಸೀಸನ್ಯಾಗ ನೋಡಕ್ ಹೋಗ್ತಾರೆ. ಗೊಮ್ಮಟೇಶ್ವರ ನಾವು ಎಷ್ಟು ಮಂದಿ ನೋಡಕ್ ಹೋಗ್ತೀವಿ? ಜಗತ್ತಿನಲ್ಲಿ ಏಕಶಿಲಾ ಮೂರ್ತಿ ಅದರಷ್ಟು ದೊಡ್ಡದು ಎಲ್ಲಿ ಇಲ್ಲ. ಅದರಷ್ಟು ಸೌಮ್ಯ ಭಾವ, ಎಂಥ ಒಂದು ಸುಂದರ ಪ್ರಪೋರ್ಷನೇಟ್ ಆದಂಥ ಅಂಗಾಂಗಗಳು ಯಾರು? ನಮ್ಮ ಶಿಲ್ಪಕಲೆಯ ಬಗ್ಗೆ ಮೈಸೂರು ಅರಮನೆ, ಫ್ರಾನ್ಸ್ದಲ್ಲಿ ನಾವು ಅರಮನೆ ನೋಡಕ್ ಹೋಗಿದ್ವಿ. ಕಣ್ಣ ನೀರು ಬಂತು ನಮಗೆ. ನಮ್ಮ ಮೈಸೂರು ಅರಮನೆ ನಮ್ಗೆ ಗೊತ್ತಿಲ್ಲ, ಇಷ್ಟು ಚಂದ ಇದೆ. ನಾವು ಅರಮನೆ ನೋಡಕ್ ಅಲ್ಲಿ ಹೋಗ್ತೀವಿ, ರೋಮ್ ನೋಡಕ್ ಹೋಗ್ತೀವಿ, ನಾವು ಹಂಪಿ ನೋಡಕ್ ಹೋಗೋದಲ್ಲ ಎಷ್ಟೋ ಮಂದಿ. ಇದು ನಮ್ಮ ದೌರ್ಬಲ್ಯ. ಇದನ್ನು ಮೀರಿ ನಾವು ನಮ್ಮ ರಾಷ್ಟ್ರದ ಬಗ್ಗೆ, ನಮ್ಮ ಜಯ ಹೇ ಕರ್ನಾಟಕ ಮಾತೆ, ಭಾರತ ಮಾತೆ ಅಂತ ಅನುಜಾತೆ. ಕರ್ನಾಟಕ ಮಾತೆಗೆ ಜಯ ಆದರೆ ಭಾರತ ಮಾತೆಗೆ ಜಯ ಆಗತ್ತೆ. ಸಮೃದ್ಧ ರಾಜ್ಯಗಳು, ರಾಮಕೃಷ್ಣ ಹೆಗಡೆ ಅವರು ಯಾವಾಗಲೂ ಹೇಳ್ತಿದ್ರು ಇದನ್ನ, ಸಮೃದ್ಧ ರಾಜ್ಯಗಳೇ ಸಮೃದ್ಧ ರಾಷ್ಟ್ರಗಳನ್ನು ಕಟ್ಟಬಲ್ಲವು ಅನ್ನೋದು. ನಾ ಇನ್ನೂ ಅವಾಗ ಪ್ರಾರಂಭದ ನನ್ನ ಸರ್ವಿಸ್ ಅವಾಗ ಭಾರಿ ಪರಿಣಾಮ ಆಗಿತ್ತು ನನಗೆ. ಅದನ್ನು ನಾವು ತಿಳ್ಕೊಬೇಕು. ಯಾರಾದ್ರೂ ನಾವು ಕನ್ನಡದ ಬಗ್ಗೆ ಮಾಡಿದ್ರೆ, ರಾಜ್ಯದ ಬಗ್ಗೆ ಮಾತಾಡಿದ್ರೆ, ಏನ್ರಿ ದೇಶದ ಬಗ್ಗೆ ಚಿಂತೆ ಮಾಡೋಣ, ದೇಶದ ಬಗ್ಗೆ ಮಾಡೋಣ. ಮನೆಗೆ ಗೋಡೆ ಕಂಬ ಇರಲಿದ್ರೆ ಮನೆ ಹೆಂಗಾಕತಿ? ಹೊರಗೆ ಕಾಣದ ರಾಷ್ಟ್ರ ನಿಂತಿರೋದು ನಮ್ಮ ರಾಜ್ಯಗಳ ಮೇಲೆ. ಆದ್ದರಿಂದ ನಮ್ಮ ಭಾಷೆಯ ಬಗ್ಗೆ, ನಮ್ಮ ಚರಿತ್ರೆಯ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ಕಲೆ, ಸಂಗೀತ, ನಾಟಕ, ಯಕ್ಷಗಾನ, ಇಂಥ ಎಲ್ಲದರ ಬಗ್ಗೆ, ನಮ್ಮ ಅಡಿಗೆಯೂ ಕೂಡ ಬಹಳ ವೈಶಿಷ್ಟ್ಯಪೂರ್ಣವಾದದ್ದು ಅಂತೇಳಿ ಒಬ್ಬ ಬೆಂಗಾಲಿ ಇವ ಬರೆಯುವಾಗ, ಅಡಿಗೆ ಮತ್ತು ನಮ್ಮ ಕರ್ನಾಟಕದ ಹೆಣ್ಣು ಮಕ್ಕಳು ಜಡೆ ಹಾಕೊಂಡ್ ಎಲ್ಲಿ ಹಾಕಕ್ ಬರಂಗಿಲ್ಲ ಯಾರಿಗೂ ಅಂತ ಬರೋದನ್ರಿ ಒಬ್ಬ ಬಂಗಾಲಿ ಆಥರ್. ಬಹುಶಃ ಇಲ್ಲೇ ಇದಕ್ಕೊಂದು ನೋಡಿರ್ಬೇಕು, ಅವ ಬೇಲೂರಾಗ ಶಿಲಾಬಾಲಿಕೆಯರು ನೋಡ್ರಿ ಅದನ್ನು ಬರ್ದಿರ್ಬೇಕು ಅನ್ಸುತ್ತೆ ನನಗೆ. ಅದು ನಿಜನೂ ಕೂಡ ಅದು. ಅಂದ್ರೆ ಪ್ರತಿಯೊಂದರಲ್ಲಿ ನಾವು ಹೆಂಗ್ ಮುಂದಿದೀವಿ, ಆದ್ರೆ ನಮ್ಮದರ ಬಗ್ಗೆ ಹೇಳಿಕೊಳ್ಳಿಕ್ಕೆ ನಾವು ಅಭ್ಯಾಸ ಮಾಡೋದಲ್ಲ, ನೆನಪಿಡೋದಲ್ಲ. ಪ್ರಸಂಗ ಬಂದಾಗ ಅದರ ಬಗ್ಗೆ ನಾವು ಮಂಡನೆ ಮಾಡೋದಲ್ಲ, ವಾದ ಮಂಡನೆ. ಅದು ನಮ್ಮ MLAಗಳು MP ಗಳು ಮಾಡ್ಬೇಕಂತ ನಾವು ಕುಂದಿರಬಾರ್ದು. ಎಲ್ಲಕ್ಕಿಂತ ದೇಶಕ್ಕೆ ಸ್ವಾತಂತ್ರ್ಯ ತಂದ ಹೋರಾಟಗಾರರಲ್ಲಿ ವಕೀಲರ ಮುಂಚೂಣಿಗಳಿಗಿದ್ದವರು ನಾವು. ಅದಕ್ಕೆ ನಾವು ಲೀಡ್ ತಗೋಬೇಕು, ಎಲ್ಲರಿಗೂ ತಿಳಿಸಿ ಹೇಳೋರು ನಾವು. ಆದ್ರಿಂದ ಆ ಕೆಲಸವನ್ನು ಮಾಡುವಲ್ಲಿ ಇದು ಒಂದು ಬಹಳ ಮಹತ್ವದ ಹೆಜ್ಜೆ. ಇನ್ನು ಸರ್ ಇನ್ನೊಂದು ಹೇಳಿದರು, ಈ ರಾಜ್ಯ ಒಡೆಯಕ್ಕೆ ಲಾಸ್ಟ್ ಪಾಯಿಂಟ್, ರಾಜ್ಯ ಒಡೆಯಕ್ಕೆ ಕೆಲ ಅವಿವೇಕಿಗಳು ಹೇಳ್ತಾ ಇದ್ದಾರೆ ಅಂತ.
ಬರೀ ಯಾರೇ ಇರಲಿ ಅವರ ವೇಕಿಗಳ ಅದ್ರ ಬಗ್ಗೆ ಒಂದು ಕೆಂಗಲ್ ಹನುಮಂತಯ್ಯನವರನ್ನ ನಾನು ಸ್ಮರಿಸ್ಕೊಳ್ತೀನಿ, ಪೂಜ್ಯರನ್ನು ಇವತ್ತಿನ ಏಕೀಕರಣದ ಮೊದಲ 56ಕ್ಕಿಂತ ಮೊದಲ 53, 54ರಲ್ಲಿ ಬಳ್ಳಾರಿಯಲ್ಲಿ ಒಂದು ಏಕೀಕರಣ ಪರಿಷತ್ತಿನ ಸಮ್ಮೇಳನ ಆಗೈತಿ ಬಳ್ಳಾರಿ ಒಳಗೆ. ಕೆಂಗಲ್ ಹನುಮಂತಯ್ಯನವರು ಮಾತಾಡ್ತಾರೆ ಅಲ್ಲಿ, ನಾಚಿಗೆ ಬರ್ಬೇಕು ನಮ್ಮೆಲ್ಲ ಕನ್ನಡರು ಯಾರು ಹೊಡಿತೀನಿ ಅಂತಾರಲ್ಲ ಅವರಿಗೆ. ನನಗೆ ಗೊತ್ತಿದೆ ರಾಜ್ಯ ಏಕೀಕರಣ ಆದರೆ ಪುನರ್ವಿಂಗಡಣೆ ನಂತರ ನನ್ನ ಮುಖ್ಯಮಂತ್ರಿ ಪದ ಹೋಗುತ್ತದೆ. ಆದರೆ ನನಗೆ ನೋಡ್ರಿ ಮೈ ರೋಮಾಂಚನ ನನಗೆ ನನ್ನ ಮುಖ್ಯಮಂತ್ರಿ ಪದ ಮುಖ್ಯ ಅಲ್ಲ, ಎಲ್ಲ ಕನ್ನಡಿಗರು ಒಗ್ಗೂಡಿ ಒಂದು ರಾಜ್ಯ ಆಗ್ಬೇಕು ಅನ್ನೋದು ಬಹಳ ಮುಖ್ಯ ಅಂತ ಹೇಳಿದ್ರು ಅವರು. ನಿಜವಾಗಿ ಅಂಥವ್ರು. ಅದಕ್ಕೆ ಕುವೆಂಪು ಏನ್ ಬರೀತಾರ, ಪಂಪನಿಲ್ಲಿ ಮುಖ್ಯಮಂತ್ರಿ ನೃಪತುಂಗನೇ ಚಕ್ರವರ್ತಿ. ಕುವೆಂಪು ಅದಕ್ಕೆ ಹೇಳ್ಬಿಟ್ರು. ಇವರೆಲ್ಲ ಬಂದು ಹೋಗಂತಾರೆ ಇವರು ರಾಜಕಾರಣಿಗಳು. ನಮ್ಮ ನಿಜವಾದ ಶಕ್ತಿ ಇರೋದು ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಸಾಹಿತ್ಯದಲ್ಲಿ, ನಮ್ಮ ಕಲೆಗಳಲ್ಲಿ, ನಮ್ಮ ಜಾನಪದದಲ್ಲಿ. ಎಂತ ಸಮೃದ್ಧವಾದ ಜಾನಪದ. ಹಾಡು ಹೇಳೋದಕ್ಕೆ ಕೂಸಿಗೆ ಕೆರೆಯಂ ಕಟ್ಟಿಸು ಬಾವಿಯಂ ತೋಡಿಸು, ಅಲ್ಲಿನೂ ಅದರಿ ಬರೀ ನಮ್ಮದು ಒಳ್ಳೊಳ್ಳೆ ವಿಚಾರಗಳು ನಮಗೆಲ್ಲವೂ. ಆದ್ದರಿಂದ ನಮ್ಮ ಇದೆಲ್ಲದರ ಬಗ್ಗೆ ಅರಿವು ಮೂಡಿಸಬೇಕು. ಅಂಥದ್ರಲ್ಲಿ ಒಂದು ಮಹತ್ವದ ಹೆಜ್ಜೆಯನ್ನ ತಾವೆಲ್ಲ ಇವತ್ತು ಇಟ್ಟಿದ್ದೀರಿ. ಇಷ್ಟು ಶಾಂತ ರೀತಿಯಿಂದ ನನ್ನ ಮಾತುಗಳನ್ನು ಕೇಳಿದ್ದೀರಿ. ಆದ್ದರಿಂದ ಮಂಜುನಾಥ್ ಗೌಡರಿಗೆ, ಆನಂದ್ ಅವರಿಗೆ, ಹರೀಶ್ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಶಾಂತ ರೀತಿಯಿಂದ ಕುಳಿತು ಕೇಳಿದ ತಮ್ಮೆಲ್ಲರಿಗೂ ವಂದಿಸಿ ನನ್ನ 4 ಮಾತು ಮುಗಿಸ್ತೀನಿ. ನಮಸ್ಕಾರ.